ಬೆಳಗಿನ ಶುಭೋದಯ ಗುರು ಎಲ್ರಿಗೂ. ಮನೇಲಿ ಏನೋ ಗಲಾಟೆ ಆಯ್ತಿತ್ತು ಅಂತ ಹೇಳ್ಬಿಟ್ಟು ಆಚೆಗೆ ಬಂದು ನೋಡ್ರೆ ಲಕ್ಷ್ಮಿ ರೆಡಿ ಮಾಡ್ತಾಯಿದ್ರು. ಸರಿ ಆಯ್ತು, ಅವ್ರು ಲಕ್ಷ್ಮಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಕ ತಗೊಂಡು ಅಲ್ಲಿಂದ ಗಾಡಿ ಬಂದು ಕೈ ಮುಕ್ಕೊಂಡು ಲೋಡಿಂಗ್ ಪಾಯಿಂಟ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಎದ್ದೋದು. ಯಾಕೆಂದರೆ ಬೆಳಗ್ಗೆ ಬೇಗ ಹಾಕಪ್ಪ, 6 ಗಂಟೆಗೆ ಲೋಡ್ ಆಯ್ತದೆ ಅಂತ ಅಂದರು. ಸರಿ ಆಯಿತು, ಬೇಗ ನಂಗೂ ಒಳ್ಳೇದಲ್ಲ, ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಲೋಡಿಂಗ್ ಪಾಯಿಂಟ್ಗೆ ಹಾಕೋಣ ಅಂತ ಲೋಡಿಂಗ್ ಪಾಯಿಂಟ್ಗೆ ಹಾಕ್ತೆ. ಅಲ್ಲಿಂದ ಒಂದು ಪ್ಲ್ಯಾನ್ ಮಾಡಿದೆ, ಇಲ್ಲಿಂದ ಓಡೋಣ, ನಮ್ಮ ಮನೆ 3.5 ಕಿಲೋಮೀಟ್ರ್ ಐತೆ, ನೋಡಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ಕಿಲೋಮೀಟ್ರ್ ಓಡಿದೆ, ಫುಲ್ಲು ಸುಸ್ತಾಗೋಯ್ತು. ಆದರೂ ಬಿಡೋದೇ ಬೇಡ ಅಂತೇಳ್ಬಿಟ್ಟು ಒಂದು ಗಟ್ಟಿಯಾಗಿ ನಿರ್ಧಾರ ತಗೊಂಡು ಮನೆಯವ್ರಿಗೂ ಬಿಡೋದು ಬೇಡ ಅಂತೇಳ್ಬಿಟ್ಟು ಹೊರಟೆ. ಅಲ್ಲಿಂದ 3.5 ಕಿಲೋಮೀಟ್ರ್ ನಾನ್ ಸ್ಟಾಪ್ ಮನೆ ಹತ್ರಕ್ಕೆ ಬಂದೆ. ಫುಲ್ಲು ಬೆವ್ತೋಗ್ಬಿಟ್ಟೆ, ನನ್ನ ಕೈಲಿ ಆಗಲಿಲ್ಲ, ಆದರೂ ಓಡಿದೆ. ಸರಿ, ಒಳಗೆ ಹೋಗಿ ಲಕ್ಷ್ಮಿ ಹೆಂಗೆ ರೆಡಿ ಮಾಡೋರು ಅಂತ ನೋಡೋಣ ಅಂತ ಹೋದ್ರೆ ಲಕ್ಷ್ಮಿ ಅಂತೂ ಸಖತ್ತಾಗಿ ರೆಡಿ ಮಾಡಿದರು. ನನಗಂತೂ ಇಷ್ಟ ಆಯಿತು. ನನ್ನ ಮಕ ನೋಡಿ ಯಾರು ಬೈದ್ಬಿಟ್ಟವರು ಅಂತೇಳ್ಬಿಟ್ಟು, ಯಾಕೆಂದರೆ ಫುಲ್ಲು ಬೆವ್ತೋಗಿದ್ನಲ್ಲ, ಅದಕ್ಕೆ ಬೈದ್ಬಿಟ್ಟವರು ಅಂತೇಳ್ಬಿಟ್ಟು ಹೋಗಿ ರೆಡಿಯಾಗಿ ಕಂಪ್ನಿ ಹತ್ರಕ್ಕೆ ಸೀದಾ ಹೋದರೆ ನೋಡಿದ್ರೆ ಲೋಡೇ ಆಗಿಲ್ಲ. ಸರಿ ಆಯಿತು, ಏನು ಮಾಡೋಂಗಿಲ್ಲ, ಲೋಡ್ ಮಾಡಿಲ್ಲ ಅಂದ್ಕೊಂಡು ಬೆಳಗ್ಗೆ ಬೇಗ ಹಾಕ್ಸ್ಕೊಂಡು ಯಾರು ಲೋಡ್ ಮಾಡಿಲ್ಲ ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊಂಡು ಆಚೆಗೆ ಬಂದೆ. ಆಚೆಗೆ ಬಂದವನೇ ಗಾಡಿನ ಆಚೆಗೆ ತೆಗೆದ್ಬಿಟ್ಟು ಫುಲ್ಲು ಗಲೀಜಾಗಿತ್ತು. ಅದಕ್ಕೆ ಸೆಕ್ಯೂರಿಟಿ ಅಂಕಲ್ಗೆ ಹೇಳಿದೆ, ಅಂಕಲ್ ಒಂಚೂರು ಮೋಟ್ರ್ ಆನ್ ಮಾಡಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ನೀರಿಟ್ಕೊಂಡು ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಬಿಲ್ ಇಸ್ಕೊಂಡು ಅಲ್ಲಿಂದ ಸೀದಾ ಬಂದೆ. ಬಂದು ನೋಡ್ರೆ ಯಾವುದೋ ಟ್ರಕ್ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ನೋಡಿದ್ರೆ ಈ ಮುಂದೆ ಏನೂ ಇಲ್ಲ, ಎಲ್ಲ ಫುಲ್ಲು ಊಸ್ಟ್ ಆಗೋಗುತ್ತೆ. ಏಂತಕ್ಕಪ್ಪ ಇವ್ನು ಹಿಂಗೆ ಹೊಡ್ಕೊಂಡವನಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಮುಂದೆ ಇನ್ನೊಂದು ಟ್ರಕ್ ಬಿದ್ದಿತ್ತು. ಮೋಸ್ಟ್ಲಿ ಆ ಟ್ರಕ್ಕಿಗೆ ಹೊಡ್ಕೊಂಡು ಹೋಗಿ ಬಂಡೆಗೆ ಹೊಡೆದಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಮುಂದೆ ಹೋಗುವಷ್ಟರಲ್ಲಿ ಒಂದು ಅಶೋಕ್ ಲೈಲ್ಯಾಂಡು ಇಂಟ್ರಾ ಗಾಡಿ ಅವರು ಕೈ ಹಾಕ್ತಾಯಿದ್ರು. ಯಾಕಪ್ಪ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋದರೆ ಅವ್ರು ರೇಡಿಯೇಟ್ರು ಬಾಯ್ಲಾಗ್ತಾಯಿತ್ತು. ಸರಿ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರು ಕೂಲೆಂಟು ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಗಾಡಿ ಆಫ್ ಮಾಡಿ ಕೂಲ್ ಆದಮೇಲೆ ಹೋಗ್ರಿ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಅಲ್ಲಿಂದ ಹೊರಟವನೇ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಇವ್ರು ಎಷ್ಟೊತ್ತಾದರೂ ಅನ್ಲೋಡ್ ಮಾಡಲಿಲ್ಲ. ಕಾಯ್ದು ನನಗೂ ಬೇಜಾರಾಗೋಯಿತು. ಸರಿ, ಕೊನೆಗೂ ಅನ್ಲೋಡ್ ಮಾಡಲಿಲ್ಲ. ಅದಕ್ಕೆ ಗಾಡಿ ಆಚೆಗೆ ತೊಗೊಬಂದು ಕಂಪ್ನಿ ಹತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ನಮ್ಮ ಕಂಪ್ನಿಗೆಲ್ಲ ಫೋನ್ ಮಾಡಿ ಸೆಕ್ಯೂರಿಟಿಗೆಲ್ಲ ಹೇಳಿ ಹೊರಟವನೇ ಸೀದಾ ಕಂಪ್ನಿ ಕಡೆಗೆ ಬಂದೆ. ಯಾಕೆಂದರೆ ಲೋಡ್ ಇದೆ, ಮನೆ ಹತ್ರಕ್ಕೆ ತಾವಕ್ಕಲ್ಲ, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.